ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮಾಯಾ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನಾನಿವತ್ತು ಡೈಲಿ ವ್ಲಾಗನ್ನು ಮಾಡ್ತಾ ಇದ್ದೀನಿ. ಬೆಳಗ್ಗೆನೆ ನಾನಿಲ್ಲಿ ವಿಡಿಯೋನ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸಂಡೇ ವ್ಲಾಗ್ ಆಗಿರುತ್ತೆ, ಮತ್ತು ಮಂಡೇದು ಕೂಡ ಇದ್ರ ಜೊತೆಗೇನೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ತಿಂಡಿಗೆ ಇವತ್ತು ನನ್ನ ಮಗಳು ಭೂಮಿಕಂಗೆ ರಜಾ ಇತ್ತು, ಕಾಲೇಜ್ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಲೇಟಾಗಿ 7:15 ಮೇಲೇನೆ ಎದ್ದಿದ್ದು ಇವತ್ತು. ಎದ್ಬಿಟ್ಟು ತಿಂಡಿಗೆ ಮಂಡಕ್ಕಿ ಮಾಡೋಣ ಅಂಥೇಳಿ ಎಲ್ಲನೂ ರೆಡಿ ಮಾಡ್ಕೊಂಡೆ, ಒಗ್ಗರಣೆ ಎಲ್ಲ ಮಾಡಿಕೊಂಡೆ. ಇನ್ನು ಮಕ್ಕಳು ಇಲ್ಲ ನನಗೆ ಪಾಸ್ತಾ ಮಾಡ್ಕೊಡಮ್ಮ, ಮಂಡಕ್ಕಿ ಬೇಡ ಇವತ್ತು, ಹೆಂಗೂ ಕಾಲೇಜ್ ಕೂಡ ಇಲ್ಲ, ಇವಳಿಗೆ ಕೂಡ ಸಣ್ಣವಳಿಗೆ ಕೂಡ ರಜಾ ಇರೋದ್ರಿಂದ ಅಮ್ಮ ಪಾಸ್ತಾ ಮಾಡಿಕೊಡು ಅಂದರು. ಸರಿ ಇನ್ನೇನು ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಮ್ಮದು ಮಂಡಕ್ಕಿ ಒಗ್ಗರಣೆ ಇತ್ತಲ್ಲ, ನಾವಿಬ್ಬರು ತಿನ್ನೋಣ ಅಂಥೇಳಿ ಅವ್ರಿಗೆ ಪಾಸ್ತಾ ಮಾಡ್ತಾ ಇದ್ದೀನಿ. ಅದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲು ಒಂದು ಸಾಸ್ ರೀತಿ ಇದನ್ನು ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ಚಕ್ಕೆ, ಲವಂಗ, ಒಂದು ಕಾಳುಮೆಣಸು, ಈರುಳ್ಳಿ, ಟೊಮೊಟೊ ಒಂದು 3 ಹಾಕ್ಕೊಳ್ಬೇಕು. ಆಮೇಲೆ ಒಣಮೆಣಸು, ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು. ಒಂದು 5-6 ಗೋಡಂಬಿ, ಸ್ವಲ್ಪ ಬೆಣ್ಣೆನ ಹಾಕ್ಕೊಳ್ಬೇಕು. ಕೊನೆಯಲ್ಲಿ ಸ್ವಲ್ಪ ಉಪ್ಪು ಸೇರಿಸಿ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಅದು ಆ ಕಡೆ ಬಾಡ್ತಾ ಇರೋಷ್ಟರಲ್ಲಿ ಈ ಕಡೆ ನಾನು ಪಾಸ್ತಾ ಬೇಯಿಸ್ಕೊಳ್ತಾ ಇದ್ದೀನಿ. ನೀರು ಹಾಕ್ಬಿಟ್ಟು ಅದು ಕುದಿ ಬಂದಮೇಲೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಬೇಕು. ಎಣ್ಣೆ ಹಾಕೋದ್ರಿಂದ ಬಿಡಿ ಬಿಡಿಯಾಗಿ ಬರುತ್ತೆ. ಹಂಗಾಗಿ ಒಂದು 3/4 ಭಾಗ ಬೇಯಿಸ್ಕೊಳ್ಬೇಕು. ಆದರೆ ಮರ್ತ್ಬಿಟ್ಟು ನಾನು ಮಾಮೂಲಿ ಕುಕ್ ಮಾಡಿಬಿಟ್ಟಿದ್ದೀನಿ, ಕಂಪ್ಲೀಟಾಗಿ ಬೆಂದಿದೆ. ಜೊತೆಗೆ ತಣ್ಣೀರು ಹಾಕಬೇಕಿತ್ತು, ಅದನ್ನು ಮರ್ತೋದೆ. ಹಾಗಾಗಿ ಒಂದಕ್ಕೊಂದು ಪಾಸ್ತಾ ಅಂಟ್ಕೊಂಡ್ಬಿಟ್ಟಿದೆ. ಅಂದರೆ ನೀರು ತೆಗೆದ ತಕ್ಷಣ ತಣ್ಣೀರನ್ನು ಹಾಕಿದ್ರೆ ಬಿಡಿಯಾಗಿರುತ್ತೆ, ಅದನ್ನು ಕೂಡ ಮರ್ತೋದೆ, ಹಾಗಾಗಿ ಅಂಟ್ಕೊಂಡಿದೆ. ಇನ್ನು ಈ ಕಡೆ ಇದು ಕೂಡ ಚೆನ್ನಾಗಿ ಬಾಡಿದೆ. ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ರುಬ್ಬಿಟ್ಕೊಳ್ತೀನಿ. ಇನ್ನು ಈ ಕಡೆ ಎಣ್ಣೆ ಬೆಣ್ಣೆ ಎಲ್ಲ ಹಾಕ್ಕೊಂಡು ನಾನು ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ನ ಹುರಿಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಏನು ಇಷ್ಟ ತರಕಾರಿಗಳು ಅದನ್ನೆಲ್ಲ ಹಾಕ್ಕೊಳ್ಬೇಕು. ಬೇಕಿತ್ತು ಅಂದರೆ ಒಂದು ಈರುಳ್ಳಿ ಹಾಕ್ಕೊಳ್ಬೋದು, ಎಲ್ಲ ನಿಮ್ಗೇನು ಇಷ್ಟ ಇರುತ್ತೋ ಅದನ್ನ ಹಾಕ್ಕೊಳ್ಬೋದು. ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಸೇರಿಸ್ಕೊಂಡು ರುಬ್ಬಿರೋಂಥ ಮಿಶ್ರಣನ ಹಾಕ್ಕೊಳ್ಬೇಕು. ರುಬ್ಲಿಕ್ಕೆ ಇವತ್ತು ಕರೆಂಟ್ ಇರಲಿಲ್ಲ, ಸಂಡೇ ಆಗಿದ್ದರಿಂದ ಕರೆಂಟ್ ಹೋಗಿತ್ತು. ಹಾಗಾಗಿ ಕುಟಾಣಿಲಿ ನಾನು ಕುಟ್ಟಿ ಇದನ್ನು ಪುಡಿ ಅಂದರೆ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಕುಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಇದು ಫ್ರೆಶ್ ಕ್ರೀಮ್ ಸೇರಿಸ್ಕೊಳ್ಬೇಕು, ಆರಿಗ್ಯಾನ ಸೇರಿಸ್ಕೊಳ್ಬೇಕು. ಆಮೇಲೆ ರುಚಿಗೆ ಎಷ್ಟು ಬೇಕೋ ಸೂಪ್ ಸೇರಿಸ್ಕೊಳ್ಬೇಕು. ಎಲ್ಲವನ್ನ ಹಾಕೊಂಡಾದ್ಮೇಲೆ ಇವೇನು ಬೇಯಿಸಿಟ್ಕೊಂಡಿದ್ವಲ್ಲ ಪಾಸ್ತಾ ಹಾಕ್ಕೊಳ್ಬೇಕು. ನಾನು ಮೊದಲೇ ಹೇಳ್ದಾಗೆ ಪಾಸ್ತಾ ಸ್ವಲ್ಪ ಒಂದಕ್ಕೊಂದು ಅಂಟ್ಕೊಂಡಿದೆ, ಆದರೂ ಕೂಡ ಟೇಸ್ಟು ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ನಾವು ಹೊರಗಡೆ ಎಲ್ಲ ತಿಂತೀವಲ್ಲ ಪಾಸ್ತಾ, ಅದೇ ಸೇಮ್ ಟೇಸ್ಟು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಾನು ಏನು ಮಿಕ್ಸಿ ಮಾಡ್ಕೊಂಡಲ್ಲ, ಅದು ಮಾಡಲಿಕ್ಕೆ ಕರೆಂಟ್ ಇಲ್ಲ ಅಂತ ಹೇಳಿದ್ನಲ್ಲ, ಇವತ್ತು ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು. ಹಾಗಾಗಿ ಕುಟಾಣಿಲಿ ಕುಟ್ಕೊಂಡಿದ್ದೇ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈ ಒಂದು ಟೊಮೊಟೊ ಸಾಸ್ ಏನಿರುತ್ತೆ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪಾಸ್ತಾ ರೆಡಿ ಆಯಿತು. ಮನೆಯಲ್ಲೇ ಸಖತ್ ಟೇಸ್ಟಿಯಾಗಿರೋಂಥ ರೆಡ್ ಸಾಸ್ ಪಾಸ್ತಾ ಅನ್ನುವಂಥದ್ದು ಮನೆಯಲ್ಲೇ ರೆಡಿ ಆಯಿತು. ಸೂಪರಾಗಿರುತ್ತೆ, ಬಿಸಿ ಬಿಸಿಯಾಗಿ ತಿಂದ್ರಂತೂ ಸಖತ್ ಟೇಸ್ಟಿಯಾಗಿರುತ್ತೆ. ಇನ್ನು ಈ ಕಡೆ ಮಂಡಕ್ಕಿ ಒಗ್ಗರಣೆ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ನನಗೆ ನನ್ನ ಹಸ್ಬೆಂಡಿಗೆ ಇಬ್ಬರಿಗೇ ಮಂಡಕ್ಕಿನ ಕಲಿಸ್ಕೊಳ್ತಾ ಇದ್ದೀನಿ. ಮೊದಲು ಗೊಜ್ಜು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಆನಂತರ ತೊಳೆದಿರೋಂಥ ಮಂಡಕ್ಕಿ ಏನಿತ್ತು ಅದನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಉಪ್ಪೆಲ್ಲ ಹಾಕಿ, ಗೊಜ್ಜಿಗೆನೆ ಉಪ್ಪೆಲ್ಲ ಹಾಕ್ಬಿಟ್ಟು ನಾನು ರೆಡಿ ಮಾಡ್ಕೊಂಡಿದ್ದೆ, ಉಪ್ಪೇನು ಹಾಕ್ತಾ ಇಲ್ಲ. ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಕಡಲೆಪಪ್ಪು ಅಂತ ಬರುತ್ತಲ್ಲ, ಕಡಲೆಪಪ್ಪು ಹುರಿಗಡಲೆ ಅಂತಾರೆ, ಅದನ್ನು ಪುಡಿ ಮಾಡಿರುವಂಥದ್ದನ್ನು ಹಾಕ್ಬಿಟ್ಟು ಕೊನೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮಂಡಕ್ಕಿ ಒಗ್ಗರಣೆ ರೆಡಿ ಆಯಿತು ನೋಡಿ. ಇದು ಪಾಸ್ತಾ ನನ್ನ ಮಗಳು ತಟ್ಟೆಗೆ ಹಾಕಿಟ್ಕೊಂಡಿದ್ದಾಳೆ, ಅದನ್ನು ತೋರ್ಸಮ್ಮ ಅಂದ್ಲು, ಹಾಗಾಗಿ ತೋರಿಸ್ತಾ ಇದ್ದೀನಿ. ನಮ್ಮ ಬ್ರೇಕ್ಫಾಸ್ಟ್ ಇದಾಗಿತ್ತು ಸ್ನೇಹಿತರೆ ಇವತ್ತಿಂದು, ಮಂಡಕ್ಕಿ ಮತ್ತು ಮಕ್ಕಳಿಗೆ ಪಾಸ್ತಾ. ಇನ್ನು ತಿಂಡಿ ಎಲ್ಲ ತಿನ್ಕೊಂಡು ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡೋದಿತ್ತು, ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಆಮೇಲೆ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡೆ. ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಗುಡಿಸಿ ಒರೆಸಿ ಎಲ್ಲನೂ ಮಾಡಿಕೊಂಡು, ಸ್ನಾನ ಇವತ್ತು ಕರೆಂಟ್ ಹೋಗುತ್ತೆ ಅಂತ ಹೇಳಿದರು ನಮ್ಮ ಮನೆಯವರು. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಮಾಡಿದ ಕೆಲಸನೇ ಸ್ನಾನ. ಕರೆಂಟ್ ಹೋಗೋಷ್ಟರಲ್ಲಿ ಸ್ನಾನ ಕೂಡ ಮಾಡಿಕೊಟ್ಟಿದ್ದೆ. ಪೂಜೆ ಎಲ್ಲ ಬೆಳಗ್ಗೆನೆ ಮಾಡ್ಕೊಂಡಿದ್ದಾಯಿತು. ಇದು ಸಂಜೆ ಕ್ಲಿಪ್ಪಿಂಗ್ಸ್ ಅಂತಾನೆ ಹೇಳ್ಬೋದು. ಮಧ್ಯಾಹ್ನ ಏನು ಅಡುಗೆ ಏನು ಮಾಡಲಿಲ್ಲ, ಸಂಜೆ ಮಾಡ್ಕೊಳ್ಳೋಣ ಅಂತೇಳಿ ಸುಮ್ಮನಾಗಿದ್ದೆ. ಮಧ್ಯಾಹ್ನ ಏನಿತ್ತು ಅದನ್ನೇ ತಿನ್ಕೊಂಡ್ರು ಮಕ್ಕಳು ಕೂಡ. ಪಾಸ್ತಾ ಎಲ್ಲ ಸ್ವಲ್ಪ ಮಿಕ್ಕಿತ್ತು, ಅದನ್ನೇ ತಿಂದಿದ್ದಾಯಿತು. ಇದು ಸಂಜೆ ಅಡುಗೆ ಅಂತಲೇ ಹೇಳ್ಬೋದು. ರಾತ್ರಿಗೆ ಏನು ಬೇಕೋ ಅದನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಹೀರೆಕಾಯಿ ಪಪ್ಪು ಮಾಡ್ತಾ ಇದ್ದೀನಿ. ರುಬ್ಲಿಕ್ಕೆ ಕರೆಂಟ್ ಇಲ್ವಲ್ಲ, ಹಾಗಾಗಿ ಹಾಗೆ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಹೀರೆಕಾಯಿ, ಆಲೂಗಡ್ಡೆ, ಬೇಳೆ, ಸ್ವಲ್ಪ ಹೆಸರು ಬೇಳೆ ಕೂಡ ಹಾಕ್ಕೊಳ್ಬೇಕು, ಈರುಳ್ಳಿ, ಟೊಮೊಟೊ, ಹಸಿಮೆಣಸು, ಅದ್ರ ಜೊತೆಗೇನೆ ಉಪ್ಪು ಬೇಕಿದ್ರೆ ಹಾಕ್ಕೊಳ್ಬೋದು, ನಾನು ಹಾಕಿಲ್ಲ. ಸ್ವಲ್ಪ ಧನಿಯಾ ಪೌಡ್ರ್ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ
ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಬೇಕು. ಒಂದು 4-5 ವಿಷಲ್ ತಗೊಳ್ಬೇಕು. ಆಮೇಲೆ ಈ ರೀತಿ ಒಗ್ಗರಣೆ ಹಾಕೊಂಡ್ಬಿಟ್ರೆ ತುಂಬಾ ಟೇಸ್ಟಿ ಆಗಿರುವಂತ ಪಪ್ಪು ರೆಡಿ ಆಗುತ್ತೆ. ನೀವು ಒಗ್ಗರಣೆಗೆ ಬೇಕಿತ್ತು ಅಂದ್ರೆ ಒಣಮೆಣಸು ಹಾಕೊಳ್ಬೋದು, ಹಿಂಗ್ ಹಾಕೊಳ್ಬೋದು, ತುಪ್ಪ ಹಾಕೊಳ್ಬೋದು. ಅದು ಇನ್ನ ಟೇಸ್ಟಿ ಆಗಿರುತ್ತೆ. ನಾನು ಸಿಂಪಲ್ ಈ ಒಂದು ಎಣ್ಣೆ ಒಗ್ಗರಣೆ ಏನಿತ್ತು ಅದನ್ನ ಕೊಟ್ಕೊಂಡಿದ್ದೀನಿ. ಪಪ್ಪು ರೆಡಿ ಆಯಿತು. ಇನ್ನು ಈ ಕಡೆ ನೆಂಚ್ಕೊಳ್ಳೋದಕ್ಕೆ ಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಈ ಒಂದು ಹೂಕೋಸು ಇತ್ತು, ಗೋಬಿ ಏನಿತ್ತು ಅದಿತ್ತು. ಅದು ಹಾಗಾಗಿ ಡ್ರೈ ಗೋಬಿನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಡ್ರೈ ಗೋಬಿಗೆ ಎಲ್ಲನೂ ನಾನು ಇಲ್ಲಿ ಹಿಟ್ಟೆಲ್ಲ ಕಲಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಮಾಮೂಲಿ ಇದಕ್ಕೆ ಕಾರ್ನ್‌ಫ್ಲೋರು, ಮೈದಾ ಹಿಟ್ಟು, ಗರಂ ಮಸಾಲ, ಜೊತೆಗೆ ಇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು ಎಲ್ಲನೂ ಹಾಕ್ಕೊಳ್ಬೇಕು. ರೆಡ್ ಚಿಲ್ಲಿ ಪೌಡರ್ ಎಲ್ಲ ಹಾಕ್ಕೊಳ್ಬೇಕು. ಇನ್ನು ಈ ಕಡೆ ಒಂದು ಹೂಕೋಸು ಏನಿತ್ತು ಅದನ್ನು ನಾನು ಸಣ್ಣದಾಗಿ ಕಟ್ ಮಾಡಿ ಉಪ್ಪಿನ ನೀರಲ್ಲಿ ಅಂದರೆ ಉಪ್ಪು, ಅರಿಶಿನ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕುದಿಸಿ ಇಟ್ಕೊಂಡಿದ್ದೀನಿ. ಅದನ್ನು ಈ ಒಂದು ಮಿಶ್ರಣದಲ್ಲಿ ಅದ್ದಿ ಬಿಟ್ಕೊಳ್ಬೇಕು. ಈ ರೀತಿ ಗೋಬಿ ರೀತಿ ನಾನಿಲ್ಲಿ ಒಂದೊಂದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನ ಇದೇ ರೀತಿಯಾಗಿ ಹಾಕ್ಕೊಂಡು ಮೊದಲು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಆಮೇಲೆ ನಾವು ಹೈ ಫ್ಲೇಮ್ ಇಟ್ಟು ಚೆನ್ನಾಗಿ ಒಂದು ಸತಿ ಬೇಯಿಸ್ಕೊಂಡ್ಬಿಟ್ರೆ ತುಂಬ ಗರಿಗರಿಯಾಗಿರುವಂಥ ಒಂದು ಡ್ರೈ ಗೋಬಿ ಅನ್ನುವಂಥದ್ದು ರೆಡಿ ಆಗುತ್ತೆ. ತುಂಬ ಟೇಸ್ಟಿ ಆಗಿತ್ತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿತ್ತು. ಇದನ್ನು ಗೋಬಿ ಏನು ಮಾಡಲಿಲ್ಲ, ಹೀಗೆ ಡ್ರೈ ಗೋಬಿನೇ ತಿಂದ್ಬಿಟ್ರು ಮಕ್ಕಳು, ಅಷ್ಟು ಚೆನ್ನಾಗಿತ್ತು ಅಂತ ಹೇಳಿ. ಜೊತೆಗೆ ರಾತ್ರಿ ನೆಂಚ್ಕೊಳ್ಳೋದಕ್ಕೆ ಇದೇ ಇರಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಏನಿತ್ತು ಹೂಕೋಸು ಎಲ್ಲನೂ ಹಾಕ್ಬಿಟ್ಟು ಒಮ್ಮೆಲೆ ಮಾಡಿದ್ದೆ. ಇದು ಒಂದು 3 ರೌಂಡ್ ಆಯಿತು ಅಂತಲೇ ಹೇಳ್ಬೋದು ಗೋಬಿ. ನೆಕ್ಸ್ಟು ಇದೇ ರೀತಿ ಎಲ್ಲವನ್ನ ಕರೆದ್ಬಿಟ್ಟು ಎತ್ತಿಟ್ಕೊಂಡೆ. ಇನ್ನು ಸ್ವಲ್ಪ ಬಟ್ಟೆ ಎಲ್ಲ ಹಾಗೇನೆ ಇತ್ತು. ಬೆಳಗ್ಗೆ ಏನು ತೆಗ್ದಿದ್ನಲ್ಲ ಬಟ್ಟೆ ಎಲ್ಲ ಹಾಗೇನೆ ಉಳಿಸ್ಕೊಂಡಿದ್ದೆ. ಹಾಗಾಗಿ ಅದನ್ನು ಕೂಡ ಮಡಚಿ ತೆಗೆದಿಟ್ಕೊಂಡ್ಬಿಟ್ರೆ ನಾಳೆ ಬೆಳಗ್ಗೆಗೆ ಕೆಲಸ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ನಾನು ಬಟ್ಟೆ ಎಲ್ಲ ಮಡ್ಚ್ಕೊಳ್ತಾ ಇದ್ದೀನಿ. ತುಂಬ ಒಂದಿನಕ್ಕೇನೆ ನಮ್ಮ ಮನೇಲಿ ಇಷ್ಟು ಬಟ್ಟೆ ಆಗುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳೆಲ್ಲ ಬಿಡ್ತಾರೆ, ಏನು ಬಟ್ಟೆ ಬೇಕೋ ಹಾಕೊಳ್ಳೋದು ತೆಗ್ದು ಹಾಕೋದು, ಹಾಕೊಳ್ಳೋದು ತೆಗ್ದು ಹಾಕೋದು ಈ ರೀತಿ ಆಗುತ್ತೆ. ಹಾಗಾಗಿ ಅವತ್ತಿಂದ ಅವತ್ತೇ ಮಡ್ಚ್ಕೊಳ್ಬೇಕು, ಇಲ್ಲ ಅಂದರೆ ತುಂಬ ಜಾಸ್ತಿ ಆಗಿಬಿಡುತ್ತೆ, ಮಡ್ಚೋದಕ್ಕೂ ಆಗಲ್ಲ. ಜೊತೆಗೆ ಒಣಗ ಹಾಕ್ಲಿಕ್ಕೂ ಕೂಡ ನಮ್ಮನೆ ಹತ್ರ ಅಷ್ಟು ಜಾಗ ಇಲ್ಲ. ಒಂದು ಸತಿ ಏನು ಮಿಷಿನಿಗೆ ಹಾಕ್ತೀನಿ ಅಷ್ಟು ಬಟ್ಟೆ ಹಾಕ್ಕೊಳ್ಬೋದು ಅಷ್ಟೇ. ಜೊತೆಗೆ ಒಣಗಾಕೋದಕ್ಕೂ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅವತ್ತಿಂದ ಅವತ್ತೇ ಮಿಷಿನಿಗೆ ಹಾಕೋದು, ತೆಗ್ದಿಡೋದು, ಮಡ್ಚಿಡೋದು ಎಲ್ಲನೂ ಮಾಡ್ಕೊಳ್ತೀನಿ. ಅವತ್ತವತ್ತೇ ಕೆಲಸ ಮುಗಿಸ್ಕೊಂಡ್ಬಿಡ್ಬೇಕು. ಹಾಗಾಗಿ ಮಕ್ಕಳದು ಸಪ್ರೇಟು, ನಮ್ಮ ಸಪ್ರೇಟು ಅಂದ್ಬಿಟ್ಟು ಎಲ್ಲನೂ ಮಡಚಿ ಬಟ್ಟೆ ಎಲ್ಲ ಎತ್ತಿಟ್ಕೊಳ್ಬೇಕು. ಇನ್ನು ಸಂಜೆ ಕೂಡ ಆಗಿರೋದ್ರಿಂದ ರಾತ್ರಿಗೆ ಅಡುಗೆ ಕೂಡ ಎಲ್ಲನೂ ರೆಡಿ ಆಯಿತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕಷ್ಟೇ. ಈಗ ಮಧ್ಯಾಹ್ನ ಸ್ವಲ್ಪ ಹೊತ್ತು ಕೂತಿದ್ದೆ, ಆದರೂ ಕೂಡ ಕೆಲಸ ಜಾಸ್ತಿನೇ ಇತ್ತು ಇವತ್ತು. ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇತ್ತಲ್ವಾ, ಹಂಗಾಗಿ ಅದನ್ನೆಲ್ಲ ನಾನೇನು ಮತ್ತೆ ಶೂಟ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಕ್ಲೀನಿಂಗ್ ಕೆಲಸ ಏನಿತ್ತು ಎಲ್ಲನೂ ಮಾಡಿಕೊಂಡು ಈಗ ಸ್ವಲ್ಪ ಹೊತ್ತು ಕೂರಬೇಕು ಅಂತ ಅಂದ್ಕೊಂಡಿದ್ದೀನಿ. ಆರಾಮಾಗಿ ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಅಷ್ಟರಲ್ಲಿ ಎಲ್ಲನೂ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಬಿಸಿ ಬಿಸಿಯಾಗಿ ಅನ್ನ ಕೂಡ ಮಾಡ್ಕೊಂಡಿದ್ದೆ. ಬಿಸಿ ಬಿಸಿ ಅನ್ನ, ನೆಂಚ್ಕೊಳ್ಳೋದಕ್ಕೆ ಡ್ರೈ ಗೋಬಿ, ಅದ್ರ ಜೊತೆಗೆ ನಮ್ಮ ಒಂದು ಹೀರೆಕಾಯಿ ಪಪ್ಪು. ಇದು ನಮ್ಮ ರಾತ್ರಿ ಊಟ ಅಂತಲೇ ಹೇಳ್ಬೋದು. ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟೆ. ಯಾಕಂದರೆ ಬೆಳಗ್ಗೆ ಇಬ್ರಿಗೂ ಕೂಡ ಸ್ಕೂಲು ಕಾಲೇಜು ಇದೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಮಾಡ್ಲಿಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಎಲ್ಲ ತೊಳೆದಿಟ್ಟು ಅಡುಗೆ ಮನೆ ಎಲ್ಲ ಒರೆಸ್ಕೊಂಡಿದ್ದಾಗಿದೆ. ಕಟ್ಟೆ, ಗ್ಯಾಸು ಎಲ್ಲನೂ ನೀಟಾಗಿ ಒರೆಸ್ಬಿಟ್ಟು ಒಂದು ರೌಂಡು ಅಡುಗೆ ಮನೆ ಎಲ್ಲ ಗುಡಿಸಿದೆ. ತುಂಬ ಎಲ್ಲನೂ ಕ್ಲೀನಾಗಿದೆ ಅಂತಲೇ ಹೇಳ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಆರಾಮಾಗಿ ಅಡುಗೆ ಮಾಡ್ಕೊಳ್ಬೋದು. ಇನ್ನು ಇದು ಮಾರ್ನಿಂಗ್ ಕ್ಲಿಪ್ಸ್ ಅಂತಲೇ ಹೇಳ್ಬೋದು. ಬೆಳಗ್ಗೆ ತುಂಬ ಮಳೆ ಬರ್ತಾ ಇತ್ತು. ಅದನ್ನು ಹಾಗೆ ಹೊರಗಡೆ ಬಂದನಲ್ಲ ಅಂತ ಹೇಳ್ಬಿಟ್ಟು ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಸೌಂಡ್ ಕೇಳ್ಬೋದು, ತುಂಬ ಜೋರು ಮಳೆ ಬರ್ತಾ ಇದೆ ಹೊರಗಡೆ ಅಂತಲೇ ಹೇಳ್ಬೋದು. ಆ ಮಳೆ ಬಂದು ನಿಂತ ಮೇಲೆ ಇದೆಯಲ್ಲ ವಾತಾವರಣ, ಅಷ್ಟು ಚೆನ್ನಾಗಿರತ್ತೆ. ಬೆಳಗ್ಗೆ ನೋಡಲಿಕ್ಕೆ ಕಣ್ಣು ಸಾಲಲ್ಲ ಅಂತಲೇ ಹೇಳ್ಬೋದು. ಅದರಲ್ಲೂ ಮನೆ ಹತ್ರ ಗಿಡ ಇದ್ಬಿಟ್ರಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನು ಬೆಳಗ್ಗೆನೆ ನಾನು ಕೂಡ ಸ್ವಲ್ಪ ತಲೆಗೆಲ್ಲ ಎಣ್ಣೆ ಹಾಕ್ಕೊಂಡೆ. ಇವತ್ತು ಸೋಮವಾರ ಆಗಿರೋದ್ರಿಂದ ತಲೆ ಸ್ನಾನ ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟು ತಲೆಗೆಲ್ಲ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಕೂತ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ನೀಟಾಗಿ ತಲೆಯೆಲ್ಲ ಬಾಚ್ಕೊಂಡೆ. ಒಂದಷ್ಟು ಕೂದಲು, ಒಂದು ಹಿಡೀ ಕೂದಲು ಬರುತ್ತೆ ಅಂತಲೇ ಹೇಳ್ಬೋದು. ಯಾಕೋ ಗೊತ್ತಿಲ್ಲ, ಇತ್ತೀಚೆಗಂತೂ ತುಂಬ ಕೂದಲು ಉದುರ್ತಾ ಇದೆ. ಎಲ್ಲನೂ ಕೂದಲೆಲ್ಲ ಕಟ್ಕೊಂಡ್ಬಿಟ್ಟು ಆ ನಂತರ ಬಂದು ಮೊದಲು ಅಡುಗೆ ಮನೆ ಒರೆಸ್ಕೊಳ್ತಾ ಇದ್ದೀನಿ. ರಾತ್ರಿ ಎಲ್ಲ ನೀಟಾಗಿ ಒರೆಸಿಟ್ಟಿದ್ದೆ, ಆದರೂ ಕೂಡ ಸ್ವಲ್ಪ ಎಣ್ಣೆದೆಲ್ಲ ಇತ್ತು. ಅದನ್ನು ಇನ್ನೊಂದು ಸತಿ ಒರೆಸ್ಕೊಂಡು ಪಾತ್ರೆ ಎಲ್ಲ ಇತ್ತೆಲ್ಲ ಜೋಡಿಸ್ಕೊಂಡು, ಪಾತ್ರೆ ತೊಳೆದಿದ್ದೇನಿತ್ತು ರಾತ್ರಿದು ಎಲ್ಲನೂ ಜೋಡಿಸ್ಕೊಂಡು ಈಗ ಒಂದು ಸತಿ ಕಟ್ಟೆ ಒರೆಸ್ಕೊಳ್ತಾ ಇದ್ದೀನಿ. ಆನಂತರ ಮೊದಲು ಹಾಲು ಕಾಯಿಸ್ಕೊಳ್ಳೋಣ ಅಂತೇಳಿ ಹಾಲು ಹಾಕ್ಕೊಳ್ತಾ ಇದ್ದೀನಿ.
ಎಲ್ಲರೂ ಮನೆಯಲ್ಲೂ ಇದೇ ರೀತಿ ಅನ್ಸುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ಹಾಲು ಕಾಯಿಸುವಂಥದ್ದು. ನನಗಂತೂ ಅದು ಅಭ್ಯಾಸ ಆಗಿದೆ. ಕಾಫಿ ಅಷ್ಟು ಬೇಗ ಕುಡಿತೀನೋ ಕುಡಿಯಲ್ವೋ, ಆದರೆ ಎಲ್ಲದಕ್ಕಿಂತ ಮೊದಲು ನಾನು ಹಾಲು ಕಾಯಿಸಬೇಕು. ಯಾಕಂದರೆ ಹಾಲು ನಮ್ಮ ಮನೆಯವರು ತರಕಾರಿ ಎಲ್ಲ ತರಕ್ಕೆ ಹೊರಗಡೆ ಹೋದ ತಕ್ಷಣ ಮೊದಲು ಹಾಲು ತೊಗೊಂಡು ಬಂದುಬಿಡ್ತಾರೆ ಹಂಗೇನೆ. ಹಂಗಾಗಿ ಮೊದಲು ಹಾಲು ಕಾಯಿಸ್ಕೊಳ್ತಾ ಇದ್ದೀನಿ. ಇನ್ನು ಈ ಕಡೆ ನಾನು ಇವತ್ತು ತಿಂಡಿಗೆ ಪಲಾವ್ ಮಾಡ್ತಾ ಇದ್ದೀನಿ ಮಕ್ಕಳಿಗಷ್ಟೇ. ನೆನೆದೇ ಸ್ವಲ್ಪ ಗೊಜ್ಜಿತ್ತು, ಏನು ಮಂಡಕ್ಕಿ ಏನು ಮಾಡಿದ್ನಲ್ಲ ಅದ್ರದ್ದು. ಅದನ್ನು ನಮ್ಮ ಮನೆಯವರು ಬೋಂಡ ಮಾಡಿಬಿಡು, ನಾವು ಅದನ್ನೇ ತಿಂಡಿ ತಿನ್ಕೊಳ್ಳೋಣ ಅಂದರು. ಹಾಗಾಗಿ ನಾನು ಮಕ್ಕಳಿಗಷ್ಟೇ ಅಂಥೇಳಿ ಇಲ್ಲಿ ಪಲಾವ್ ಮಾಡ್ತಾ ಇದ್ದೀನಿ. ಬಾಕ್ಸಿಗೆಲ್ಲ ತೊಗೊಂಡು ಹೋಗ್ಬೇಕಲ್ಲ, ಏನಾದರೂ ರೈಸ್ ಐಟಮ್ ಮಾಡಿದ್ರೇ ಅವ್ರಿಗೂ ಕೂಡ ಹೊಟ್ಟೆನೂ ತುಂಬುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಇವತ್ತು ಪಲಾವ್ ಮಾಡ್ತಾ ಇದ್ದೀನಿ. ಅದನ್ನೇನು ಕಂಪ್ಲೀಟ್ ರೆಸಿಪಿ ಶೂಟ್ ಮಾಡಿಲ್ಲ, ಯಾಕಂದರೆ ಸುಮಾರು ಸತಿ ನಾನು ಪಲಾವ್ ಎಲ್ಲ ಮಾಡೋದನ್ನು ತೋರಿಸಿದ್ದೀನಿ. ಹಾಗಾಗಿ ಮಾಮೂಲಿ ಏನು ತರಕಾರಿಗಳನ್ನು ಹಾಕ್ಬಿಟ್ಟು ಮಸಾಲೆ, ಚಕ್ಕೆ, ಲವಂಗ, ಏಲಕ್ಕಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಹಾಕ್ಬಿಟ್ಟು ರುಬ್ಬಿ ಹಾಕುವಂಥದ್ದು ಪಲಾವು ರೆಡಿ ಆಯ್ತು. ಆ ಕಡೆ ಈ ಕಡೆ ಸ್ವಲ್ಪ ಕಾಫಿ ಕುಡಿಯೋಣ ಅಂಥೇಳಿ ನಾನು ಕೂಡ ಕೂತಿದ್ದೀನಿ. ಕಾಫಿಗೆ ಡಿಕಾಕ್ಷನ್ ಮೊದಲೇ ಹಾಕಿಟ್ಟಿದ್ದೆ, ಇನ್ನೇನು ಹಾಲು ಕೂಡ ಕಾಯ್ತಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಕಾಫಿ ಕುಡಿತಾ ಇದ್ದೀನಿ. ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಸ್ಟ್ರಾಂಗ್ ಆಗಿರೋವಂಥ ಒಂದು ಫಿಲ್ಟರ್ ಕಾಫಿ ರೆಡಿ ಆಗುತ್ತೆ. ಯಾರಿಗೆಲ್ಲ ಫಿಲ್ಟರ್ ಕಾಫಿ ಇಷ್ಟ ಆಗುತ್ತೆ, ಕಾಫಿ ಪ್ರಿಯರ್ ಯಾರ್ಯಾರೆಲ್ಲ ಇದ್ದೀರಾ ಖಂಡಿತ ಕಮೆಂಟ್ ಮಾಡಿ ನನಗೂ ಕೂಡ ತಿಳಿಸಿ. ಯಾಕಂದರೆ ನನಗಂತೂ ತುಂಬ ಇಷ್ಟ ಕಾಫಿ ಅಂದರೆ. ಟೀಗಿಂತ ನಂಗೆ ತುಂಬ ಕಾಫಿ ಇಷ್ಟ ಆಗುತ್ತೆ. ಅದರಲ್ಲೂ ದಿನಕ್ಕೆ ಒಂದು 3-4 ಬಾರಿ ಅಂತೂ ಕುಡಿತಾನೇ ಇರ್ತೀನಿ. ಅದರಲ್ಲೂ ಬೆಳಗ್ಗೆ ಹೊತ್ತಂತೂ ಕಂಪಲ್ಸರಿಯಾಗಿ ಕಾಫಿ ಕುಡಿಲೇಬೇಕು, ಇಲ್ಲಾಂದರೆ ತಲೆ ಎಲ್ಲ ನೋವು ಬಂದ್ಬಿಡುತ್ತೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಬಿಸಿ ಬಿಸಿ ಪಲಾವ್ ರೆಡಿಯಾಗಿತ್ತು, ಅದನ್ನು ನನ್ನ ಮಕ್ಕಳು ಬಾಕ್ಸಿಗೆ ಹಾಕಿದೆ. ಇದು ಬಾಕ್ಸು ಮೊನ್ನೆ ತೊಗೊಂಡು ಬಂದಿದ್ದು. ನಾನು ಹೇಳಿದ್ನಲ್ಲ ಮೊನ್ನೆ ಶಾಪಿಂಗ್ ಹೋಗಿದ್ವಿ ಅಂಥೇಳಿ, ಅಲ್ಲಿ ತಂದಿದ್ದು. ತುಂಬ ಚೆನ್ನಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದೊಂದು ಬಾಕ್ಸ್ ಅಂತಲೇ ಹೇಳ್ಬೋದು. ಇನ್ನು ನನ್ನ ಮಗಳಿಗೆ, ಚಿಕ್ಕವಳಿಗೆ ಮತ್ತು ನಮ್ಮ ಮನೆಯವ್ರದ್ದು ಎಲ್ರದ್ದು ವಾಟರ್ ಬಾಟ್ಲೆಲ್ಲ ತುಂಬಿಸಿ ಅವಳಿಗೆ ಚಿಕ್ಕವಳಿಗೂ ಕೂಡ ರೆಡಿ ಮಾಡಿಬಿಟ್ಟು ಅವಳನ್ನು ಕೂಡ ಕಳಿಸಾದ್ಮೇಲೆ ನಂದು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಮನೆ ಕೆಲಸ ಎಲ್ಲ ಮುಗ್ದಿತ್ತು. ಇನ್ನು ಸ್ನಾನ ಮುಗಿಸ್ಕೊಂಡು ಬಂದು ನಮ್ಮದು ಕೂಡ ಟಿಫನ್ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಬಂದಿದ್ದೀನಿ. ಅಂದರೆ ಮೆಣಸಿಕಾಯಿ ಇತ್ತು, ಬಜ್ಜಿ ಮೆಣಸಿಕಾಯಿ, ಅದನ್ನು ಒಂದು ಸ್ವಲ್ಪ ಹಾಗೆ ಹಾಕೊಳ್ಳೋಣ ಅಂತೇಳಿ ಹಿಟ್ಟು ಕಲಸಿಟ್ಟಿದ್ದೀನಿ. ಇನ್ನು ನಾನು ಮೊದಲೇ ಹೇಳ್ದಂಗೆ ಮಂಡಕ್ಕಿನ ಕಲಸಿಟ್ಟಿದ್ದೀನಿ. ನೆನೆಸ್ಬಿಟ್ಟು ಚೆನ್ನಾಗಿ ಕಲಸಿ ಬಿಸಿ ಮಾಡಿ ಎತ್ತಿಟ್ಟಿದ್ದೀನಿ. ನಮ್ಮ ಮನೆಯವರು ಸ್ನಾನಕ್ಕೆ ಹೋಗಿದ್ದಾರೆ. ಇನ್ನೇನು ಬಂದ ತಕ್ಷಣ ಇಬ್ಬರು ಕೂಡ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಬೋಂಡಾನ ಮಾಡ್ತಾ ಇದ್ದೀನಿ. ಜೊತೆಗೆ ನೆನ್ನೆದೇ ಒಂದು ಹೀರೆಕಾಯಿ ಒಂದು ಚಿಕ್ಕ ಪೀಸ್ ಹಾಗೆ ಇಟ್ಟಿದ್ರು ನಮ್ಮ ಮನೆಯವರು, ಬೋಂಡ ಮಾಡ್ಕೊಳ್ಳೋದಾದರೆ ತಗೋ ಅಂಥೇಳಿ. ಯಾಕಂದರೆ ತುಂಬ ದಪ್ಪನಾಗಿ ಚೆನ್ನಾಗಿತ್ತು ಅದು, ಎಳೆಯದು ಬೇರೆ ಇತ್ತಾ, ಹಾಗಾಗಿ ಅದ್ರದ್ದು ಕೂಡ ಒಂದು 4 ಬೋಂಡ ಹಾಕೋಣ ಅಂತೇಳಿ ಅದನ್ನು ಕೂಡ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಇನ್ನು ಮೆಣಸಿಕಾಯಿ ಏನಿತ್ತು ಎಲ್ಲವನ್ನ ಮೆಣಸಿಕಾಯಿ ಬಜ್ಜಿನ ಇಲ್ಲಿ ಈ ಕಡೆ ಬಿಟ್ಟಿದ್ದೀನಿ. ನೋಡ್ಬೋದು ಇಲ್ಲೆಲ್ಲ ಮೆಣಸಿಕಾಯಿ ಬಜ್ಜಿನ ಒಂದೊಂದೇ ಬಿಟ್ಟಿದ್ದೀನಿ. ಇನ್ನು ಹೀರೆಕಾಯಿ ಏನಿತ್ತು ಅದನ್ನು ಕೂಡ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಲೋ ಫ್ಲೇಮಲ್ಲಿ ನಾನು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಕಂಪ್ಲೀಟಾಗಿ ಇದಾಗಿದೆ. ಈಗ 2 ಸೈಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನಮ್ಮ ಮೆಣಸಿಕಾಯಿ ಬಜ್ಜಿ ರೆಡಿ ಆಯಿತು. ಅದ್ರ ಜೊತೆಗೆ ಹೀರೆಕಾಯಿ ಏನಿತ್ತು, ಹೀರೆಕಾಯಿ ಬಜ್ಜಿ ಕೂಡ ಬಿಟ್ಟಿದ್ದೀನಿ. ಅದು ಕೂಡ 2 ಬದಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮೆಣಸಿನ್ಕಾಯಿ ಬೋಂಡ ಮತ್ತು ಹೀರೆಕಾಯಿ ಬಜ್ಜಿ 2 ಕೂಡ ರೆಡಿ ಆಯಿತು. ಇನ್ನು ನಮ್ಮ ತಿಂಡಿಗೆ ಒಂದು ಮಂಡಕ್ಕಿ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವ್ಲಾಗ್ ಅಂತಲೇ ಹೇಳ್ಬೋದು. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.